ಸುವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ಮೈಸೂರಿನಲ್ಲಿ ಕ್ಯಾತ್ಮಾರನಹಳ್ಳಿಯ ರೌಡಿ ಶೀಟರ್ ಕಾರ್ತಿಕ್ದು ಮರ್ಡರ್ ನಡೆದಿತ್ತು. ಒಂದಿಷ್ಟು ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಹವಾ ಮಾಡಿದ್ದ ಕಾರ್ತಿಕ್ನನ್ನ ಅವನ ಸ್ನೇಹಿತರೆ ಒಂದು ಹೆಣ್ಣಿನ ಮೂಲಕ ಸ್ಕೆಚ್ ಹಾಕಿ ಬರ್ಬರವಾಗಿ ಹೊಡೆದಾಕಿದ್ರು. ಇದಾದ್ಮೇಲೆ ಕೇವಲ 10 ಗಂಟೆ ಒಳಗೇನೆ ಮೈಸೂರಿನ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಇದೀಗ ಮೈಸೂರಿನಲ್ಲಿ ಮತ್ತೆ ನೆತ್ತರು ಹರಿಯುತ್ತಾ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಯಾವುದೇ ಒಬ್ಬ ರೌಡಿ ಶೀಟರ್ ಸತ್ತಾಗ ಬಿಡು, ಸತ್ತಿದ್ದು ಒಬ್ಬ ರೌಡಿ ಶೀಟರ್ ಅಲ್ವಾ ಅಂತೇಳಿ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಯಾಕಂದರೆ ಯಾವುದೇ ಒಬ್ಬ ರೌಡಿ ಶೀಟರ್ನ ಅಂತ್ಯ ಇನ್ನೊಬ್ಬ ರೌಡಿ ಶೀಟರ್ನ ಹುಟ್ಟಿಗೆ ಕಾರಣ ಆಗುತ್ತೆ. ಒಮ್ಮೊಮ್ಮೆ ಈ ರೌಡಿ ಶೀಟರ್ಗಳು ಹೊಡೆದಾಡ್ಕೊಳ್ಳೋದಕ್ಕೆ ಕಾರಣಗಳೇ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಹೆಸರು ಹವಾ ಮಾಡೋ ಉದ್ದೇಶದಿಂದ ತಾವು ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಹೀಗಾಗಿ ಇಂತಹ ರೌಡಿ ಶೀಟರ್ಗಳ ಚಲನವಲನಗಳ ಮೇಲೆ ಪೊಲೀಸರು ವಿಶೇಷ ನಿಗಾ ಇಟ್ಟಿರ್ತಾರೆ. ಇತ್ತೀಚೆಗೆ ಮೈಸೂರಿನಲ್ಲಿ ಕಾರ್ತಿಕ್ದು ಮರ್ಡರ್ ನಡೀತು. ಈ ಕಾರ್ತಿಕ್ ಮೈಸೂರಿನ ರೌಡಿಸಂ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ಮಾಡಿರ್ತಾನೆ. ದರ್ಶನ್ ಹೇಗೆ ಡಿ ಬಾಸ್ ಅಂತ ಫೇಮಸ್ ಆಗಿದ್ದಾರೋ ಹಾಗೆ ಇವನು ಮೈಸೂರಿನ ಮಟ್ಟಿಗೆ ಕೆ ಬಾಸ್ ಅಂತ ಫೇಮಸ್ ಆಗಿರ್ತಾನೆ. ಇವನು ಬರ್ತಾನಂದ್ರೆ 10 ಹುಡುಗರು ಬಂದು ಅಣ್ಣ ಅಣ್ಣ ಅಂತ ಜೈಕಾರ ಆಗ್ತಾ ಇರ್ತಾರೆ. ಇವನೋ ಒಂದಿಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದ ಅನ್ನೋ ಮಾತು ಕೂಡ ಕೇಳಿಬರುತ್ತೆ. ಮೊನ್ನೆ ಸತ್ತಾಗಲೂ ಇವನ ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ಜನ ಸೇರಿರ್ತಾರೆ. ಬಿಡಿ, ಇದು ಈಗ ಮುಗಿದೋಗಿರೋ ವಿಚಾರ. ಆದ್ರೆ ಇದೀಗ ಕಾರ್ತಿಕ್ ಕೊಲೆ ಆದ್ಮೇಲೆ ಅದಕ್ಕೆ ಪ್ರತೀಕಾರವಾಗಿ ಮೈಸೂರಿನಲ್ಲಿ ಮತ್ತೆ ನೆತ್ತರು ಹರಿಯುತ್ತಾ ಅನ್ನೋ ಡೌಟ್ ಸುಟ್ಕೊಂಡಿದ್ದಾವೆ. ಯಾಕಂದ್ರೆ ಕಾರ್ತಿಕ್ ಕೊಲೆಗೆ ರಿವೆಂಜ್ ತಗೊಳ್ತೀವಿ ಅನ್ನೋ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದ್ದಾವೆ. ಇದರ ಸಲುವಾಗಿ ಪ್ರಚೋದನಕಾರಿ ಪೋಸ್ಟ್ ಮಾಡಿದ 11 ಮಂದಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ತಲಾ 2 ಆಟೋ ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ತಿಕ್ನನ್ನ ಕೊಲೆ ಮಾಡಿದ ಬಳಿಕ ನಮ್ಮ ಅಣ್ಣನನ್ನ ಹೊಡೆದವರನ್ನ ಹೊಡಿತೀವಿ, ರಿವೆಂಜ್ಗೆ ವೇಟಿಂಗ್ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋ ದೃಷ್ಟಿಯಿಂದ ಮೈಸೂರು ಪೊಲೀಸರು ಈಗಾಗಲೇ 11 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಕಾರ್ತಿಕ್ ಮರ್ಡರ್ ನಡೆದ ಮೇಲೆ ಹಣಕ್ಕೋಸ್ಕರ ನಡೆದಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು. ಆದರೆ ಹಣಕ್ಕಾಗಿ ಅಲ್ಲ, ಹೆಣ್ಣಿಗಾಗಿ ನಡೆದ ಕೊಲೆ ಇದು ಅನ್ನೋದು ಆಮೇಲೆ ತನಿಖೆ ವೇಳೆ ಬಯಲಿಗೆ ಬಂದಿತ್ತು. ನೋಡಿ, ಈ ರೌಡಿ ಶೀಟರ್ಗಳ ಹಣೆ ಬರನೇ ಇಷ್ಟು. ಹಿಂದೆ ಯಾರನ್ನೋ ಹೊಡೆದು ಇವನ ಹೆಸರು ಮಾಡಿದ್ದ, ಈಗ ಇವನನ್ನ ಹೊಡೆದವನು ನಾಳೆ ಬೇಲ್ ಮೇಲೆ ಹೊರಗೆ ಬರ್ತಾನೆ, ಬಂದ್ಬಿಟ್ಟು ಎಲ್ಲ ನನ್ನ ಹೆಸರಲ್ಲಿ ನಡಿಬೇಕು ಅಂತ ಹವಾಜ್ ಹಾಕೊಂಡು ಓಡಾಡ್ತಾನೆ. ಅದಕ್ಕೆ ಹೇಳಿದ್ದು, ಒಬ್ಬ ರೌಡಿ ಶೀಟರ್ದು ಕೊಲೆ ನಡೆದಿದೆ ಅಂದರೆ ಅದು ಖಂಡಿತವಾಗಿಯೂ ರೌಡಿಸಮ್ನ ಅಂತ್ಯ ಆಗೋದಿಲ್ಲ. ಇಲ್ಲಿಂದ ಇನ್ನೊಂದು ರೌಡಿಸಮ್ ಯುಗ ಆರಂಭ ಆಗುತ್ತೆ. ಈಗ ಈ ಕಾರ್ತಿಕ್ ಮರ್ಡರ್ ಕೇಸ್ನಲ್ಲಿ ಮೇನ್ ಅಕ್ಯೂಸ್ಡ್ ಆಗಿ ಅರೆಸ್ಟ್ ಆಗೋನಲ್ಲ ಪ್ರವೀಣ, ಅವನ ಬಗ್ಗೆ ಪೊಲೀಸರು ವಿಶೇಷ ನಿಗಾ ಇಡಬೇಕಾಗುತ್ತೆ. ಈ ಪ್ರವೀಣ ಮೊದಲು ಕಾರ್ತಿಕ್ ಹತ್ರನೇ ಇದ್ದ. ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕಾರ್ತಿಕ್ ಜೊತೆಗಿದ್ದು ಕಾರ್ ಡ್ರೈವಿಂಗ್ ಮಾಡಿಕೊಂಡು ಅಣ್ಣ ಅಣ್ಣ ಅಂತ ಹೆಗಲ ಮೇಲೆ ಹೊತ್ಕೊಂಡು ಕಾರ್ತಿಕ್ ಅನ್ನೋ ಹೆಸರು ಹೇಳ್ಕೊಂಡೇ ಮೇಲೆ ಬಂದ ಈ ಪ್ರವೀಣ ಒಂದಿಷ್ಟು ದುಡ್ಡು ಆಗ್ತಿದ್ದಂಗೆನೆ ತನ್ನನ್ನು ಬೆಳೆಸಿದ ಕಾರ್ತಿಕ್ಗೆನೆ ಮುಹೂರ್ತ ಇಟ್ಬಿಟ್ಟಿದ್ದಾನೆ. ಅದು ಒಂದು ಹೆಣ್ಣಿನ ಸಲುವಾಗಿ. ಕಾರ್ತಿಕ್ ಯಾರೋ ಒಂದು ಹೆಣ್ಣಿನ ಜೊತೆಗೆ ತುಂಬ ಕ್ಲೋಸ್ ಆಗಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಈ ಪ್ರವೀಣ್ ಕೂಡ ಅದೇ ಹೆಣ್ಣಿನ ಜೊತೆ ಕ್ಲೋಸ್ ಆಗ್ತಾನೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗುತ್ತೆ. ಪ್ರವೀಣನ್ನ ಕೊಲೆ ಮಾಡೋದಾಗಿ ಕಾರ್ತಿಕ್ ಏನೋ ಬೆದರಿಕೆ ಹಾಕಿದ್ನಂತೆ. ಹೀಗಾಗಿ ಅವನು ಬಂದು ಕೊಲೆ ಮಾಡೋ ಮೊದಲು ನಾನೇ ಅವನನ್ನು ಮುಗಿಸ್ತೀನಿ ಅಂತೇಳಿ ಈ ಪ್ರವೀಣ ತನ್ನ ಗ್ಯಾಂಗನ್ನು ಕಟ್ಕೊಂಡು ಹೋಗಿ ಪಕ್ಕಾ ಪ್ಲಾನ್ ಮಾಡಿ ಕಾರ್ತಿಕ್ನನ್ನ ಹೊಡೆದು ಹಾಕಿದ್ದಾನೆ. ಹೆಣ್ಣಿನಿಂದ ಹೋದ ಕಾರಣಕ್ಕೋ ಅಥವಾ ಹೆಣ್ಣಿನ ಆಸೆಗೋ ರೌಡಿ ಶೀಟರ್ ಕಾರ್ತಿಕ್ ಈಗ ಹೆಣ ಆಗಿದ್ದಾನೆ. ಬಿಡಿ, ಅದು ಹಳೆ ವಿಚಾರ. ಆದ್ರೆ ಇವಾಗ ಮೈಸೂರಿನಲ್ಲಿ ರಿವೆಂಜ್ ವಿಚಾರ ನಡೀತಾ ಇದೆ. ನಮ್ಮ ಅಣ್ಣನನ್ನ ಹೊಡೆದವರನ್ನ ನಾವು ಹೊಡಿತೀವಿ ಅಂತ ಕಾರ್ತಿಕ್ ಹಿಂದೆ ಓಡಾಡ್ಕೊಂಡಿದ್ದ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಹುಡುಗರಿಗೂ ಒಂದು ಕುಟುಂಬ ಅಂತ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮಂದ್ರು ಇರ್ತಾರೆ. ಈಗ ರಿವೆಂಜ್ ತಗೊಳ್ತೀವಿ ಅಂತ ಅರೆಸ್ಟ್ ಆಗಿರೋ ಈ ಹುಡುಗರ ಫೋಟೋ ನೋಡಿದೆ ನಾನು. ಅದರಲ್ಲಿ ಆಟೋ ಡ್ರೈವರ್ಗಳಿದ್ದಾರೆ. ಇವರೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಹುಡುಗರು. ಏನು ದೊಡ್ಡ ಅಗರ್ಭ ಶ್ರೀಮಂತರೇನಲ್ಲ. ಇನ್ ಕೇಸ್ ಇವ್ರ ಮೇಲೆ FIR ಬಿದ್ದಿದ್ರೆ ಆಗ ಕೋರ್ಟು ಕೇಸು ಅಂತ ಅಲ್ದಾಡ್ತಾರಲ್ಲ, ಇವ್ರು ದುಡಿಯೋ ದುಡ್ಡು ಅಲ್ಲಿಗೆ ಸಾಕಾಗ್ಬಿಡುತ್ತೆ. ನಾನು ತುಂಬ ಸರ್ತಿ ನೋಡಿದ್ದೀನಿ ಈ ರೌಡಿ ಶೀಟರ್ಗಳ ಹಿಂದೆ ಓಡಾಡೋ ಹುಡುಗರು ತುಂಬ ಚಿಕ್ಕವರು ಇರ್ತಾರೆ. ಅಂದರೆ ಒಂದು 18ರಿಂದ 20-25 ವಯಸ್ಸಿನ ಹುಡುಗರೇ ಆಗಿರ್ತಾರೆ. ಇವರಲ್ಲಿ ಕೆಲವರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಎಜುಕೇಷನ್ ಬಿಟ್ಟು ದುಡಿಯೋದಕ್ಕೆ ಶುರು ಮಾಡಿರ್ತಾರೆ. ನೋಡ್ರೋ, ಯಾವುದೇ ರೌಡಿ ಶೀಟರ್ ಆಗಲಿ ಅವನು ದೇವರನ್ನೇ ಸಮಾಜ ಸೇವಕ ಆಗೋದಕ್ಕೆ ಸಾಧ್ಯ ಇಲ್ಲ. ಸಮಾಜ ಸೇವೆ ಅನ್ನೋದು ಅವರಿಗೆ ಒಂದು ಶೆಲ್ಟರ್ ಅಷ್ಟೇ. ಏನು ಪೊಲೀಸೇನು ಸುಮ್ಮನೆ ರೌಡಿ ಶೀಟ್ ಓಪನ್ ಮಾಡಿಬಿಡ್ತಾರಾ? ಏನೋ ಒಂದು ಕ್ರೈಮ್ ಆಗುತ್ತೆ, ಅಚಾತುರ್ಯದಿಂದ ನಡೆದೋಗಿರುತ್ತದು, ಅಂಥವ್ರ ಮೇಲೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋದಿಲ್ಲ. ಯಾರು ಪದೇ ಪದೇ ಕ್ರೈಮ್ಗಳನ್ನು ಮಾಡ್ತಾ ಇರ್ತಾನೋ, ಉದ್ದೇಶಪೂರ್ವಕವಾಗಿ ರೌಡಿ ಎಲಿಮೆಂಟ್ಸ್ನಲ್ಲಿ ಭಾಗಿಯಾಗ್ತಾ ಇರ್ತಾನೋ, ಅವನಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅವನ ಮೇಲೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡ್ತಾರೆ. ಅದಕ್ಕೆ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡೋ ರೌಡಿ ಶೀಟರ್ಗಳು ಯಾವತ್ತಿಗೂ ಸಮಾಜ ಸೇವಕರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಣ್ಣ ಹಂಗ್ ಮಾಡ್ದ, ನಮ್ಮಣ್ಣ ಹಿಂಗ್ ಮಾಡ್ದ, ನಮ್ಮಣ್ಣ ಬಡವರಿಗೆ ದುಡ್ಡು ಕೊಟ್ಟ, ಅನ್ನ ಕೊಟ್ಟ,
ನಿಮ್ಮಣ್ಣ ರೌಡಿ ಶೀಟರ್ ಆಗಿದ್ದರೆ ಹಿಂದೆ ಯಾರದ್ದೋ ಒಂದು ಮನೆಗೆ ಮನ್ ಕೊಟ್ಟು ಇಲ್ಲಿ ಅನ್ನ ಹಾಕೋ ನಾಟಕ ಮಾಡ್ತಾ ಇರ್ತಾನಷ್ಟೇ. ಅದನ್ನು ಸಮಾಜ ಸೇವೆ ಅಂತ ನಿಮ್ಮಂಥವ್ರಿಂದ ಹೇಳ್ಸಿರ್ತಾನಷ್ಟೇ. ಅದು ಬಿಟ್ಟರೆ ಇಲ್ಲಿ ಯಾವ ದಾನನೂ ಇರಲ್ಲ, ಧರ್ಮನೂ ಇರಲ್ಲ. ಅಂಥವ್ರ ಸಲುವಾಗಿ ರಿವೆಂಜು ಮಣ್ಣು ಮಸಿ ಅಂತ ನೀವ್ಯಾಕ್ರು ಜೈಲಿಗೆ ಹೋಗ್ತೀರಾ? ಅಲ್ಲ, ಮಕ್ಕಳು ಇಷ್ಟೆಲ್ಲ ರೌಡಿ ಎಲಿಮೆಂಟ್ಸ್ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಆ ಹುಡುಗರ ತಂದೆ ತಾಯಿ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಾಗಲ್ವಾ? ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ, ಎಲ್ಲೋಗಿದ್ದಾನೆ, ರಾತ್ರಿ ಎಲ್ಲೋಗ್ತಾನೆ, ಮನೆಗೆ ಲೇಟಾಗಿ ಯಾಕೆ ಬರ್ತಾನೆ, ಇವೆಲ್ಲ ವಿಚಾರಿಸೋದಿಲ್ವ ನೀವುಗಳು? ವಿಚಾರಿಸಿಲ್ಲ ಅಂದರೆ ಹಿಂಗೆ ಜೈಲಿಗೆ ಹೋಗ್ತಾರೆ. ಆವಾಗ ನಿಮ್ಮ ಮರ್ಯಾದೆ ಏನಾಗುತ್ತೆ ಅನ್ನೋದನ್ನು ಅದಾದರೂ ಯೋಚನೆ ಮಾಡಿ ಸಾಕು. ನಮಸ್ಕಾರ.